ಬಗೆಹರಿಯುತ್ತಾ ರೆಡ್ಡಿಯ ಮುನಿಸು ಉಸ್ತುವಾರಿ ಸಂಧಾನ ಸಕ್ಸಸ್ ಆಯ್ತಾ? ಮುನಿಯಪ್ಪ ಬೇಡಿಕೆಗೆ ಹೈ ಅಸ್ತೂನ ಖಾತೆ ಖ್ಯಾತೆ. ಖಾತೆಯ ಖ್ಯಾತೆ ಬೀದಿಗೆ ಬಂದಿರುವಂಥದ್ದು. ಬೀದಿ ರಂಪಾಟ ಆಗೋಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಮೊದಲ ಸವಾಲು ಇದು, ಚಾಲೆಂಜ್ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾಕೆಂದ್ರೆ ಏನೇನೆಲ್ಲ ಚರ್ಚೆ ಆಗಬೇಕಾಗಿತ್ತು, ಆದ್ರೆ ಚರ್ಚೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ, ಅವರ ರಾಜೀನಾಮೆ. ಡಿ.ಕೆ.ಶಿ ಸರ್ಕಾರದಲ್ಲಿ ಜೋರಾಗಿರುವಂತದ್ದು ಖಾತೆ ಖ್ಯಾತೆ. ಪ್ರಬಲ ಖಾತೆಗಳಿಗೆ ಹಿರಿಯ ಲೀಡರ್ಸ್ಗಳು ಪಟ್ಟನ್ನ ಹಿಡಿದಿದ್ದಾರೆ. ನಾಟ್ ಓನ್ಲಿ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಅವರ ಅಸಮಾಧಾನ ಅದು ಕೂಡ ಬಹಿರಂಗವಾಗಿ ಆಗೋಗ್ಬಿಡ್ತು. ಅವರು ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಡುವ ಮುಖಾಂತರ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಮೆಸೇಜ್ಗಳನ್ನ ಸೀನಿಯರ್ಸೇ ಪಾಸ್ ಮಾಡ್ತಾ ಇದ್ದಾರೆ. ಸರಣಿ ಸಂಧಾನ ಸಭೆಗಳು ಆಗ್ತಾ ಇದೆ. ಸಭೆಗಳು ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದು ಸಕ್ಸಸ್ ಆಯ್ತಾ ಇಲ್ವಾ ಅನ್ನುವಂತ ರಿಸಲ್ಟ್ ಮಾತ್ರ ಹೊರಗಡೆ ಬರ್ತಾ ಇಲ್ಲ. ಬಟ್ ಬ್ಲಾಕ್ ಮೇಲ್ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ. ಯಾಕೆಂದ್ರೆ ನಿನ್ನೆ ಎಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆ ನಿರ್ಧಾರದಿಂದ ವಾಪಸ್ ಇಲ್ವೇ ಇಲ್ಲ ಅಂತ ಹೇಳಿದಂತ ರಾಮಲಿಂಗಾರೆಡ್ಡಿ ಅವರು ಇವತ್ತು ನೋಡೋಣ ಸಿಎಂ ಹೇಳ್ದಂತೆ ಆಮೇಲೆ ನೋಡೋಣ ಅನ್ನುವಂಥದ್ನೆಲ್ಲ ಮಾತನಾಡ್ತಾ ಇದ್ದಾರೆ. ಅಂದ್ರೆ ನೆಗೋಸಿಯೇಷನ್ ನಡೀತಾ ಇದೆ, ಅಂದ್ರೆ ಚೌಕಾಸಿ ನಡೀತಾ ಇದೆ ಅಂತ. ಕೊನೆಯ ಹಂತದಲ್ಲಿ ಚೌಕಾಸಿ. ರೆಡ್ಡಿ ಮುನಿಯಪ್ಪ ಖ್ಯಾತೆ ಲಿಸ್ಟ್ ನಲ್ಲಿ ಮತ್ತಷ್ಟು ಸಚಿವರು ಏನಾದ್ರೂ ಆಡ್ ಆನ್ ಆಗ್ತಾರಾ? ಮನವೊಲಿಸಿ, ಇಲ್ಲವಾದಲ್ಲಿ ರಾಜೀನಾಮೆಯನ್ನ ಅಂಗೀಕರಿಸಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ರಾಹುಲ್ ಗಾಂಧಿ. ಬಟ್ ಹಂಗಾಗಲ್ಲ. ಈ ಪರಿಸ್ಥಿತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕಡೆಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಲ್ಲಿ GBA ಎಲೆಕ್ಷನ್ ಬೇರೆ ಆಗಬೇಕು. GBA ಎಲೆಕ್ಷನ್ ಇರುವಂತ ಸಂದರ್ಭದಲ್ಲಿ ಅವರನ್ನು ಕಡೆಗಣಿಸಿ ಅವ್ರೇನಾದ್ರೂ ನ್ಯೂಟ್ರಲ್ ಆದ್ರೆ ಇವರು ಅಧಿಕಾರದ ಕನಸು ಕಾಣ್ತಾ ಇರುವಂತದ್ದು ಕೂಡ ನುಚ್ಚು ನೂರಾಗುತ್ತೆ. ಸೊ ಹೀಗಾಗಿನೇ ಸ್ಟೀಸಿಯಾಗಿ ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರು ತನ್ನದೇ ಆದಂತ ಪ್ರಭುತ್ವ ಪ್ರಭಾವವನ್ನ ಹೊಂದಿದ್ದಾರೆ ಬೆಂಗಳೂರಿನಲ್ಲಿ. ಹೈಕಮಾಂಡ್ ವಾರ್ನಿಂಗಿಗೆ ತಲೆಬಾಗ್ತಾರ ಸಚಿವರು? ರಾಜೀನಾಮೆ ವಾಪಸ್ ಪಡಿತಾರ ರೆಡ್ಡಿ? ಅಥವಾ ಅವರಿಗೆ ಓಕೆ, ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಜಲಸಂಪನ್ಮೂಲನೂ ಕೂಡ ತುಂಬಾ ಸಂಪನ್ಮೂಲ ಇರುವಂತ ಖಾತೆ, ಇದ್ರ ಜೊತೆಗೆ ಇನ್ನೊಂದು ಆಡ್ ಆನ್ ಆಗಿ ತಗೊಂಡ್ಬಿಡಿ ಅತ್ಲಾಗೆ ಅಂತ ಏನಾದ್ರೂ ಕೊಡ್ತಾರಾ? ಕಳೆದ ಬಾರಿಯ ರೀತಿಯಲ್ಲಿ ಸಾರಿಗೆ ಜೊತೆಗೆ ಮುಜರಾಯಿ ಕೊಟ್ಟು ಸಮಾಧಾನ ಮಾಡ್ಲಾಗಿತ್ತಲ್ಲ, ಹಂಗೇನಾದ್ರೂ ಆಗತ್ತಾ ಅಂತ. ರಾಜೀನಾಮೆ ಬಗ್ಗೆ ರೆಡ್ಡಿ ಏನಂದ್ರು, ಸಿಎಂ ಪ್ರತಿಕ್ರಿಯೆ ಏನಿತ್ತು, ಇತರೆ ಲೀಡರ್ಸ್ಗಳು ಏನೇನು ಮಾತನಾಡಿದ್ರು ಒಮ್ಮೆ ಕೇಳೋಣ. ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾ ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು. ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋರು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋರು. ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ಆಲ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ರಾಜೀನಾಮೆ ವಾಪಸ್ ಪಡಿತಿದ್ರೆ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ. ಅಲ್ವಾ, ನೋಡೋಣ, ವೈಟ್ ಮಾಡಿ. ಏನ್ ಚರ್ಚೆ? 3 ಗಂಟೆ ಚರ್ಚೆ ಮಾಡಿ. ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ ಖುದ್ದು ಎಲ್ಲ ಮುಖ್ಯಮಂತ್ರಿ. ಏನು ಮಾತಾಡಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನ, ಲಕ್ಷ್ಯವನ್ನ ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್, ದಯಮಾಡಿ ಸಂಬಂಧಪಟ್ಟಂತ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರ, ವೇಟ್ ಮಾಡೋಣ. 1-2 ಸೀಟ್ ಇತ್ತು, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಯಾಕೆ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದು ಮುಂದುವರ್ಸಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಎಲ್ಲ ವಿಷಯ ತಿಳಿಸಿದ್ದೇನೆ, DCM ಹುದ್ದೆಗೆ ಅವರ ಬಳಿ ಮನವಿಯನ್ನ ಕೂಡ ಮಾಡಿದ್ದೇನೆ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಅವರ ಹೇಳಿಕೆ ಸಿಕ್ಕಿದ್ದೇ ಚಾನ್ಸು. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ದೊಡ್ಡ ಚರ್ಚೆ ಆಗ್ತಿದ್ದ ಹಾಗೆ ನಿನ್ನೆ AICC ನಾಯಕರು ಬೇರೆ ಇಲ್ಲೇ ಇದ್ದಿದ್ದಂತ ಸಂದರ್ಭ, ರಾಹುಲ್ ಗಾಂಧಿ ಅವರು ಕೂಡ ಇಲ್ಲೇ ಇದ್ರು. ಆ ಒಂದು ಅಸಮಾಧಾನಕ್ಕೆ ಇನ್ನಷ್ಟು ಮಸಾಲೆ ಸಿಕ್ಬಿಡ್ತು. ಮುನಿಯಪ್ಪ ಅವರು ಕೂಡ ಮಾತನಾಡುವ ಮುಖಾಂತರ DCM ಸ್ಥಾನ ಕೂಡ ಕೇಳಿದ್ದೀನಿ ಅಂತಂದ್ರು. ಸೀನಿಯಾರಿಟಿಗೆ ಯಾವ ಗೌರವ ಕೊಡಬೇಕು ಎಂದು ಗೊತ್ತಿದೆ, ಮನವಿ ಮಾಡಿದ್ದೇನೆ, ನಿರ್ಧಾರ ಅವರಿಗೆ ಬಿಟ್ಟಿದ್ದು ಅಂತ ಆಹಾರ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಕಾಂಗ್ರೆಸ್ನ ಖ್ಯಾತೆಗೆ ಬಿಜೆಪಿ ನಾಯಕರು ಕೂಡ ವ್ಯಂಗ್ಯವಾಡಿದ್ದಾರೆ. ಇದು ಮಧ್ಯಂತರ ಚುನಾವಣೆಯ ಮುನ್ಸೂಚನೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಹಾಗಾದ್ರೆ ಮುನಿಯಪ್ಪ ಏನ್ ಮಾತಾಡೋದು ನೋಡೋಣ. ರಾಹುಲ್ ಗಾಂಧಿ ಅವರು ನಾನೆಲ್ಲ ನೋಡ್ಕೊತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾನೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡೋಲ್ಲ, ನಾನೆಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ, ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ತಾವು DCMಗೆ ಕೂಡ ಆಕಾಂಕ್ಷಿ ಆಗಿದ್ರಿ, ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅಂತ. ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ, AICC ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀನಿ, ನಮ್ಮ ರಾಹುಲ್ ಗಾಂಧಿ ಅವ್ರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಮತ್ತೆ ಅವ್ರೇನು ತೀರ್ಮಾನ ತಗೊಂಡು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಇದು ವಾಸ್ತವಿಕ ಸತ್ಯ. ರಿಲೀಸ್ ಆಗಕ್ಕೆ ಮುಂಚೆನೇ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ಅವರೆಲ್ಲ ಈ ರೀತಿಯ ಆಂತರಿಕ ಒಳಬೇಗುದಿ ಇದ್ದರೆ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದ ನಂತರ ಏನಾಗ್ಬೋದು, ಪೂರ್ಣ ಪ್ರಮಾಣದ ಖಾತೆ ಹಂಚಿಕೆ ಆದ ನಂತರ ಏನಾಗ್ಬೋದು ಪರಿಸ್ಥಿತಿ. ಇದನ್ನು ರಾಜಕೀಯ ಪಂಡಿತರು ಬೇಕಾಗಿಲ್ಲ ಇದನ್ನು ಲೆಕ್ಕ ಹಾಕೋದಕ್ಕೆ, ಸಾಮಾನ್ಯ ಜ್ಞಾನ ಇರತಕ್ಕಂಥವ್ರು ಕೂಡ ಲೆಕ್ಕ ಹಾಕ್ಬೋದು. ಇದು ರಾಜ್ಯದ ಹಿತಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವ ನಟರಾಜ್ ಗೌಡ್ರು ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರಿಂದ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಅಧಿಕಾರ ಹಸ್ತಾಂತರನೇ ಈಸಿಯಾಗಿ ಆಗೋಗ್ಬಿಡ್ತು, CM ಪೋಸ್ಟೇ ಬಿಟ್ಕೊಟ್ಬಿಟ್ರು. ಅದಾದ್ಮೇಲೆ ಎಲ್ಲವೂ ಕೂಡ ಸ್ಮೂತ್ ಆಗಿ ಆಗುವಂತ ಸಂದರ್ಭದಲ್ಲಿ ಇದೇನಿದು ಖಾತೆ ಅಂತ, ಇದನ್ನ ಈ ಆಡಳಿತದ ಸ್ಟಾರ್ಟಿಂಗ್ ಟ್ರಬಲ್ ಅನ್ಕೊಳ್ಬೇಕಾ ಅಥವಾ ಟ್ರಬಲ್ಗಳ ಸ್ಟಾರ್ಟಿಂಗ್ ಸಿಗ್ನಲ್ ಇದು? ಇಲ್ಲ, ಈಗ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಇಶ್ಯೂಗಳು ಎಲ್ಲಾ ಸಮಯದಲ್ಲೂ ಇರ್ತದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ದೀರ್ಘಕಾಲ ಸರ್ಕಾರವನ್ನ ಆಳಿ ಜನ ಬೆಂಬಲ, ಶಾಸಕರ ಬೆಂಬಲ ಇದ್ರೂ ಕೂಡ ಹೈಕಮಾಂಡ್ ಮಾತಿಗೆ ಒಪ್ಪಿಗೆ ನೀಡಿ ಮಾನ್ಯ DK ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಬಹಳ ಅಧಿಕಾರ ಹಸ್ತಾಂತರ ಮಾಡಿದ್ರು ಅದು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಗೌರವದಿಂದ ಎಲ್ಲರನ್ನು ಒಳಗೊಳ್ಳುವಿಕೆಯಿಂದ ಯಾವ ರೀತಿ ಹಸ್ತಾಂತರ ಮಾಡಿ ಯಾವ ರೀತಿಯಾಗಿ ನಡ್ಕೊಬೇಕು ಅಂತ ಒಂದು ಸೆಟ್ ಮಾಡಿದ್ದಾರೆ. ಅದು ನಮ್ಮೆಲ್ಲಾ ನಾಯಕರುಗಳಿಗೆ, ಎಲ್ಲಾ ಶಾಸಕರಿಗೆ, ಎಲ್ಲಾ ಕಾರ್ಯಕರ್ತರಿಗೆ, ಎಲ್ಲಾ ಮಂತ್ರಿಗಳಿಗೂ ಅದು ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಗೌರವಯುತವಾಗಿ ನಡ್ಕೋಬೇಕು ಅನ್ನೋದು ಅಪ್ಲೈ ಆಗುತ್ತೆ. ಇಲ್ಲಿ ಮಾನ್ಯ DK ಶಿವಕುಮಾರ್ ಅವ್ರಿಗೆ ಪರಮಾಧಿಕಾರ ಇದೆ, ಅವ್ರಿಗೆ ವಿವೇಚನಾ ಅಧಿಕಾರ ಇದೆ. ಅವರು ಮಂತ್ರಿ ಮಂಡಲದಲ್ಲಿ ಯಾರನ್ನ ತಗೊಬೇಕು, ಯಾವ ಖಾತೆನ ಯಾರಿಗೆ ಹಂಚಿಕೆ ಮಾಡ್ಬೇಕು ಅಂತ ಅವ್ರ ಸಂಪೂರ್ಣ ಅಧಿಕಾರ ಇದೆ. ಅವರು ಹೈಕಮಾಂಡ್ ಜೊತೆಗೆ ಒಂದು ಸಮಾಲೋಚನೆ ಮಾಡಿ, ಮಾನ್ಯ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡು ಈಗ ಈ ಹಂಚಿಕೆ ಮಾಡಿದ್ದಾರೆ. ಇದ್ರೊಳಗೆ ಕೆಲವ್ರಿಗೆ ಅಸಮಾಧಾನ ಇದ್ರೆ ಖಂಡಿತವಾಗಿ ಈಗ KH ಮುನಿಯಪ್ಪನವರು ಉಪಮುಖ್ಯಮಂತ್ರಿ ಆಕಾಂಕ್ಷಿ ಆಗೋದು ಏನ್ ದೊಡ್ಡ ಇದಲ್ಲ, ಯಾಕಂದ್ರೆ ಅವ್ರ ಅಂತ ಸೀನಿಯಾರಿಟಿ ಇದೆ, ಅವ್ರಿಗೆ ಅರ್ಹತೆ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ತರ ಅರ್ಹತೆ ಇದೆ. ಅವ್ರಿಗೆ ಈ ಖಾತೆಯನ್ನ ಕೊಟ್ಟರು, ನನಗೆ ಖಾತೆ ಬೇಡ, ನನಗೆ ಜಲಸಂಪನ್ಮೂಲ ಬೇಡ, ನನಗೆ ಬೆಂಗಳೂರು ಇನ್ಚಾರ್ಜ್ ಬೇಕು ಅಂತ ಅವ್ರು ಮುಂಚೆನೆ ಹೇಳಿದ್ರು, ಮಾತಾಡಿದ್ರು ಅಂತಿತ್ತು. ಹಾಗಾಗಿ ಅವ್ರು ಅದನ್ನ ಕೇಳಿದ್ದಾರೆ. ಇದನ್ನ ಇವಾಗ ಚರ್ಚೆ ಮಾಡಿ ಅದನ್ನ ಪರಿಹರಿಸ್ತಾರೆ. ಅದರಿಂದ ಏನು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅಥವಾ ದೊಡ್ಡ ಮಟ್ಟದ ಟ್ರಬಲ್ ಆಗಿದೆ, ಇಲ್ಲ ಏನೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಆ ತರ ಏನೂ ಆಗೋದಿಲ್ಲ. ಯಾಕಂದ್ರೆ ಮಾನ್ಯ ರಾಮಲಿಂಗಾರೆಡ್ಡಿ ಅತ್ಯಂತ ಹಿರಿಯ ನಾಯಕರು, ಅವರು ಪಕ್ಷದ ಶಿಸ್ತಿನ ಕಟ್ಟಾಳು. ಅವರು ಹೈಕಮಾಂಡ್ ಏನ್ ಹೇಳ್ತಾರೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಕರೆದು ಮಾತಾಡಿ ಏನ್ ತೀರ್ಮಾನ ಮಾಡಿ ಹೇಳ್ತಾರೆ ಅದನ್ನ ಅವ್ರು ಒಪ್ಕೊಂಡು ಆ ರೀತಿಯಾಗಿ ನಡ್ಕೊಂತಾರೆ. ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಇದೇನ್ ದೊಡ್ಡ ಸಮಸ್ಯೆನೂ ಅನ್ಸಲ್ಲ. ಈಗ ಬಿಗಿನಿಂಗ್ ಅಲ್ಲಿ ಇದ್ದೇ ಇರ್ತದೆ, ಈ ಖಾತೆ ಬೇಕು ಅಂತ ಕೇಳಿದ್ದೇ ಇರ್ತದೆ. ಆಮೇಲೆ ಆಕಾಂಕ್ಷಿಗಳು ನಿಮ್ಗೆ ಇನ್ನೂ ನೋಡ್ಬೇಕು, 60 ಜನ 70 ಜನ ಆಕಾಂಕ್ಷಿಗಳಿದ್ದಾರೆ 33 ಮಂತ್ರಿಗಿರಿಗೆ. ಅಲ್ಲ, ಬೇರೆ ಯಾರು ಅಸಮಾಧಾನಗೊಂಡಿದ್ರೆ ಒಂಥರ DK ಶಿವಕುಮಾರ್ ಅವರ ಅತ್ಯಾಪ್ತರು ಅವರು ರಾಮಲಿಂಗಾರೆಡ್ಡಿ ಅವರು, ರಾಮನಗರದ ಉಸ್ತುವಾರಿನೂ ಕೂಡ ಅವ್ರಿಗೆ ಕೊಡ್ಲಾಗಿತ್ತು. ಹೌದೌದು, ಅವರು ಆಪ್ತರಿದ್ದಾರೆ. ಯಾಕಂದ್ರೆ ಇಬ್ರು 8 ಬಾರಿ ಶಾಸಕರಾಗಿ ಒಟ್ಟಿಗೆ ಸಂಘಟನೆಯಲ್ಲೂ ವಿಧಾನಸಭೆನಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಆದ್ರೆ
ಈಗ ಒಂದು ತೀರ್ಮಾನ ಅಂತ ಆದ್ಮೇಲೆ ಎಲ್ಲರೂ ಬದ್ಧರಾಗಿರ್ಬೇಕಾಗ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಅಳೆದು ತೂಗಿ ಪ್ರಾದೇಶಿಕವಾರು, ಜಾತಿವಾರು, ಹಿರಿತನ, ಕಿರಿತನ ಎಲ್ಲ ನೋಡಿ ಈಗ ಮೊದಲ ಹಂತದ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ, ಮೊದಲ ಹಂತದ ಸಂಪುಟ ತಗೊಂಡ್ ಮಾಡಿದ್ದಾರೆ. ಇನ್ನು 20ನೇ ತಾರೀಕು ನಂತರ ಮತ್ತೆ ಸಂಪುಟ ವಿಸ್ತರಣೆ ಆಗುತ್ತೆ. ಅವಾಗ್ಲೂ ಕೂಡ ಪ್ರಾದೇಶಿಕವಾರು, ಹಿರಿತನ ನೋಡ್ಕೊಂಡು, ಕ್ಯಾಸ್ಟ್ ಕಾಂಬಿನೇಷನ್ ನೋಡ್ಕೊಂಡು ಎಲ್ಲರಿಗೂ ಖಾತೆಗಳನ್ನ ಹಂಚಬೇಕಾಗ್ತದೆ, ಮಂತ್ರಿಗಿರಿ ಕೊಡ್ಬೇಕಾಗ್ತದೆ. ಆಗಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ಅದೇ ನಾವೇನು ಎಕ್ಸ್ಪೆಕ್ಟೆಡ್, ಅದ್ರಾಗೇನು ಎಕ್ಸ್ಪೆಕ್ಟ್ ನಾವು ಮಾಡಿರ್ಲಿಲ್ಲ ಅಂತ ಹೇಳಂಗಿಲ್ಲ. ಇನ್ನು ಹೌದು, ಆದ್ರೆ ಹಿರಿಯರೇ ಈ ರೀತಿಯ ಅಸಮಾಧಾನಗೊಂಡ್ಬಿಟ್ರೆ ಹೆಂಗೆ ಅಂತ ಮಾತನಾಡ್ತೀನಿ ಸರ್. ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರೇ, ಕಾಂಗ್ರೆಸ್ನ ಈ ಅಸಮಾಧಾನದ ಹೊಗೆ ಇದೆಯಲ್ಲ, ಈ ಹಿರಿಯರೇ ಸ್ಪೆಷಲಿ ಸ್ಫೋಟ ಆಗ್ತಾ ಇರುವಂತದ್ದು ಇದೆಯಲ್ಲ, ಈ ಖಾತೆ ಎನ್ನುವಂತ ವಿಚಾರ ಇರೋದು ಜಸ್ಟ್ ಒಂದು ಎಕ್ಸಾಂಪಲ್ಲು. ಬಟ್ ಒಳಗೆ ಬೇರೆ ಬೇರೆ ಏನೇನೋ ಅಸಮಾಧಾನಗಳಿದಾವೆ, ಅದೆಲ್ಲವನ್ನು ಸೇರಿಸ್ಕೊಂಡು ಇದೊಂದು ಹೊರಗಡೆ ಬಂದ್ಬಿಟ್ಟಿದೆ ಅಂತ ಈ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು. ಏನು ಇದು ಬಹಳ ಸಣ್ಣ ವಿಚಾರ ಅಂತ ಹೇಳಿ. ಒಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು, ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟು ಅವ್ರ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲೋ ಹೋಗಿ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂತಾರೆ ಅಂದ್ರೆ ಇದು ಅವರಿಗೆ ಅತ್ಯಂತ ಸಣ್ಣ ವಿಷಯ. ನೋಡಿ, ಮೊನ್ನೆ ಮಧ್ಯಾಹ್ನನೇ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ರು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಮೊನ್ನೆ ಮಧ್ಯಾಹ್ನದಿಂದ ಯಾರಾದ್ರೂ ಒಬ್ಬರಾದ್ರೂ ಸೀನಿಯರ್ ಲೀಡರ್ ಹೋಗಿ ಮನವೊಲಿಸತಕ್ಕಂಥ ಪ್ರಯತ್ನ ಮಾಡಿದ್ರ? ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ್ರಲ್ಲ, ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಕಾಂಗ್ರೆಸ್ ಮುಕ್ತ ಭಾರತ ಮಾಡಕ್ ಕೊಟ್ಟಿರೋದು ಇದೇ ಕಾಂಗ್ರೆಸ್ ಅವರು. ನೋಡಿ, ರಾಹುಲ್ ಗಾಂಧಿ ಅವರು ನೆನ್ನೆ ಮಾಡಿದಂತ ಬಿಹೇವಿಯರ್ ಇದೇ ವಿಚಾರದಲ್ಲಿ. ಮನವೊಲಿಸಕ್ಕೆ ಪ್ರಯತ್ನ ಮಾಡಿ ಮನವೊಲಿಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ರಿಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. KN ರಾಜಣ್ಣವ್ರ ವಿಚಾರದಲ್ಲಿ ಇದೇ ಆಗಿದ್ದು. ನೀವು ಅವ್ರನ್ನ ರಾಜೀನಾಮೆ ತಗೋಬೇಡಿ, ಕಿತ್ತು ಬಿಸಾಕಿ ಅಂತ ಹೇಳಿ. ಈಗ ಕಾಂಗ್ರೆಸ್ ಅವ್ರ ಈ ಧೋರಣೆ ಇದೆಯಲ್ಲ ಸೀನಿಯರ್ ಲೀಡರ್ಗಳ ಬಗ್ಗೆ, ಮಾನ ಮರ್ಯಾದೆನೂ ಇಂಪಾರ್ಟೆಂಟ್ ಅಲ್ವಾ? ಪಕ್ಷ ಇಂಪಾರ್ಟೆಂಟ್ ಅಲ್ವಾ ವ್ಯಕ್ತಿಗೆ? ನೀವೇ ಹೇಳ್ತೀರಪ್ಪ, ದೇಶ ಮೊದಲು, ಅದಾದ್ಮೇಲೆ ಪಕ್ಷ, ಅದಾದ್ಮೇಲೆ ವ್ಯಕ್ತಿ ಅಂತ. ಬಂದೆ ಕಟ್ಟ ಕಡೆಯ ಕಾರ್ಯಕರ್ತನು ಕೂಡ ಬಹಳ ಇಂಪಾರ್ಟೆಂಟ್. ಕಾರ್ಯಕರ್ತನ ಕಡೆ ನಿಮಿಷದವರೆಗೆ ಉಳಿಸ್ಕೋಬೇಕಾಗಿರೋದು ಪಕ್ಷದ ಕರ್ತವ್ಯ. ಅವರೇನು ಆಟಿಪಾಟಿ ಆಕ್ಟಿವಿಟಿ ಮಾಡ್ಬಿಟ್ಟು ಹೋಗ್ಲಿಲ್ಲ. ಯಾರು ಮಾತು ಕೊಟ್ಟಿದ್ರಲ್ಲ, ಮಾತು ಉಳಿಸ್ಕೊಡಿ ಅಂತ ಕೇಳಿದ್ರೆ ನಿಮ್ಗೆ ಪಕ್ಷ ವಿರೋಧ ಚಟುವಟಿಕೆ ಆಯ್ತಾ? 2015ರಲ್ಲಿ ಇದೇ ಅಸ್ಸಾಂನ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವ್ರು ಹೇಳಿದಂತೆ ಗುಲಾಂ ನಬಿ ಆಜಾದ್ಗೆ ಜಾನೇದ ಉಸ್ಕೋ RSS ಮೇ ಅಂತ ಹೇಳಿ. ಅದಕ್ಕೆ ವಿಚಾರದಲ್ಲಿ ಏನಾಯ್ತು ಸರ್? ಈಗ ಮನವೊಲಿಸ್ಬಿಟ್ಟು ಏನು ಉಳಿಸ್ಕೊಂಡ್ಬಿಟ್ರ? ನೋಡಿ, ಮನೆ ಉಳಿಸ್ಕೊಳ್ತಕ್ಕಂಥದ್ದು ಪಕ್ಷದ ಕರ್ತವ್ಯ, ಅಷ್ಟೇನೆ. ಆಮೇಲೆ ಡಿಸಿಷನ್ ತಗೊಳ್ಳೋದು ಅವ್ರದ್ದು ಬಿಟ್ಟಿರೋದು. ಅಣ್ಣಾಮಲೈಗೆ ಕೊಡ್ಬೇಕಾದಂತ ಅಷ್ಟು ಗೌರವವನ್ನ ಮನ್ನಣೆಯನ್ನ ಬಿಜೆಪಿ ಕೊಟ್ಟಿತ್ತು. ಅದಾದ್ಮೇಲೆ ಅವರ ವೈಯಕ್ತಿಕ ಚಿಂತನೆಗಳು, ವೈಯಕ್ತಿಕ ಆಸೆ ಬಿಟ್ಬಿಟ್ರೆ, ಒಬ್ಬ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನವೊಲಿಸಕ್ಕೂ ಯಾರು ಹೋಗಲ್ಲ. ದೊಡ್ಡ ಲೀಡರ್ಗಳು ಹೋದ್ರೆ ಹೋಗ್ಲಿ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಕ್ಕಂಥ ಧೋರಣೆ ಇದೆಯಲ್ಲ ಇದು. ಆಮೇಲೆ ಇನ್ನೊಂದು ಇದೆಯಲ್ಲ, ಈಗ ನೀವು ಮಾತಾಡ್ತಾರೆ ಹೇಳ್ತೀರಿ ಸ್ಮೂತ್ ಆಗಿ ನಾಯಕತ್ವ ಬದಲಾವಣೆ ಆಯ್ತು ಸ್ಮೂತ್ ಆಗಿ ಅಂತೇಳಿ. ಏಟಲ್ಲಿ 2 ತರ ಏಟ್ ಇರ್ತದೆ ಪೃಥ್ವಿ. ಒಂದು ಎದುರುಗಡೆ ಕಾಣುವಂತ ಏಟು, ಇನ್ನೊಂದು ಮೂಕೇಟು. ಎದುರುಗಡೆ ಕಾಣಲಿಲ್ಲ, ಇದು ಮೂಕೇಟು. ಬರೀ ಒಳಗಡೆಯಿಂದ ಚುಚ್ಚುತ್ತೆ, ಎಲ್ಲಿ ನೋವಾಗ್ತಿದೆ ಅಂತ ಗೊತ್ತಾಗಲ್ಲ. ಅದು ನೋವು ಹೆಂಗಿರುತ್ತೆ ಅಂತ ಹೇಳಿದ್ರೆ 24 ಗಂಟೆ ಒಳಗಡೆ ಶುರುವಾಗಿದೆ. ಮೂಕೇಟಿನ ಹೊಡ್ತಾ ಏನೋ, ಯಾರಾದ್ರೂ ರಾಜೀನಾಮೆ ಕೊಟ್ರ, ರಾಜೀನಾಮೆ ಕೊಡ್ಸಿದ್ರ, ಇನ್ಯಾರು ಮಾತಾಡ್ತಾವ್ರ ಅಥವಾ ಅವ್ರ ಹತ್ರ ಮಾತಾಡ್ತಾವ್ರ? ಚಂದ್ರಶೇಖರ್ ಅವರೇ, ನೀವು ಹೇಳ್ತಿರೋದು ಕರೆಕ್ಟು. ಬಟ್ ಈಗ ಆ ವಿಚಾರದಲ್ಲಿ ಮೂಕೇಟು, ಹಿಂದೇಟು ಹೊಡೆದಿರುವಂತದ್ದು KJ ಜಾರ್ಜ್ ಅವರ ಅಥವಾ ಭೈರತಿ ಸುರೇಶ್ ಅವರ ಅಥವಾ ಇನ್ಯಾರೋ ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥವ್ರು ಆಡಿದ್ರೆ ಒಂಥರ. ಇದು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಪ್ಯೂರ್ಲಿ ಕಾಣಿಸ್ತಾ ಇರುವಂತದ್ದು ಬಣಬಡಿದಾಟ ಅಲ್ಲ, ಎಕ್ಸ್ಪೀರಿಯನ್ಸ್, ಸೀನಿಯಾರಿಟಿ, ಆದ್ಯತೆಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ. ನೋಡಿ, ಯಾವಾಗ ಒಬ್ಬ ಸೀನಿಯರ್ ಮೋಸ್ಟ್ ಸಿದ್ದರಾಮಯ್ಯವರು ಚೆನ್ನಾಗಿ ಹೆಂಗೋ ಸರ್ಕಾರ ಮಾಡ್ತಿದ್ರು, ಅವ್ರನ್ನ ವಿನಾಕಾರಣ ಕಿತ್ಬಿಟ್ಟು ಒಬ್ಬ ದುರಾಂಕಾರಿನ ಸ್ವಾರ್ಥಿಗೆ ಈ ಸಿಂಹಾಸನ ಕೊಟ್ಟಿದ್ದಕ್ಕೇನೆ ಈಗ ಬಣಗಳಿಲ್ವೇ ಇಲ್ಲ. ಎಲ್ಲ ಒಂದೇ ಬಣ ಆಗ್ಬಿಟ್ಟಿದೆ, ವಿರೋಧಿ ಬಣಗಳು ಒಂದೇ ಬಣ ಆಗ್ಬಿಟ್ಟಿದೆ. ಇವತ್ ನೋಡಿ, ಯಾರು ಸಮಾಧಾನವಾಗಿದ್ದಾರೆ? ಇವರು ಕೃಷ್ಣ ಬೈರೇಗೌಡರು ಸಮಾಧಾನವಾಗಿದ್ದಾರಾ? ಜಾರ್ಜ್ ಅವರು ಸಮಾಧಾನವಾಗಿದ್ದಾರಾ? ಜಮೀರ್ ಅವರು ಸಮಾಧಾನವಾಗಿದ್ದಾರಾ? ಅಥವಾ ಯಾರು ಮುನಿಯಪ್ಪನವರು ಸಮಾಧಾನವಾಗಿದ್ದಾರಾ? ಇನ್ನು ಹೇಳಿ, ಬರೀ 13 ಜನ ಅಂದ್ರೆ ನಾಟ್ ಇವನ್ 1/3 ಆಫ್ ಮಿನಿಸ್ಟ್ರಿ ಇನ್ನು ಆಗಿರೋದು. ಕೇವಲ 1/3 1 ಭಾಗ ಅಷ್ಟೇ ಆಗಿರೋದು. ಇನ್ನ ಮಿಕ್ಕಿದ ಎಕ್ಸ್ಪೆನ್ಷನ್ ಆದಾಗ ಇನ್ನು ಯಾವ್ಯಾವ ಮಟ್ಟಕ್ಕೆ ಹೋಗುತ್ತೋ? ಜಸ್ಟ್ ಇದು ಟಿಪ್ ಆಫ್ ಎನ್ ಐಸ್ಬರ್ಗು. ಹಾಗಾಗಿ ಯಾರು 3 ವರ್ಷದಿಂದ ಕೇವಲ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ಕೊಂಡ್ ಬಂದ್ರು ಕಾಂಗ್ರೆಸ್ ಅವರು, ಕೇವಲ ಸ್ವಾರ್ಥಕ್ಕೋಸ್ಕರ ಒಂದು ದಿನನೂ ಸಿದ್ದರಾಮಯ್ಯನವರಿಗೆ ನೆಮ್ಮದಿಯಾಗಿ ಆಡಳಿತ ಮಾಡಕ್ ಬಿಡ್ಲಿಲ್ಲ. ಅದು ಇವಾಗ ರಿಪೀಟ್ ಆಗುತ್ತೆ. ಇದಾಗ್ಲೇ 24 ಗಂಟೆ ಗೊತ್ತಾಗಿದೆ ಇವರ ಯೋಗ್ಯತೆ ಇನ್ನು ಕೆಲವೇ ದಿನಗಳಲ್ಲಿ ಆಚೆ ಕಡೆಗೆ ಬರುತ್ತೆ. ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ಬಹಳ ದಿನ ಉಳಿಯಲ್ಲ. ಈ ಕಾಂಗ್ರೆಸ್ ಮುಕ್ತ ಭಾರತವನ್ನ ಕಾಂಗ್ರೆಸ್ ಅವರೇ ಮಾಡ್ತಾರೆ. ನಟರಾಜ್ ಗೌಡ್ರ, ಇಲ್ಲಿ DK ಶಿವಕುಮಾರ್ ಅವರ ಅಧಿಕಾರ ಹಸ್ತಾಂತರ ಆದ ಬಳಿಕ ಅಂದ್ರೆ ಒಂದು ಹೊಸ ನಾಯಕತ್ವ, ಹೊಸ ಅಲೆ, ಒಂದು ವೈಬ್ರೇಷನ್ನು, 6 ಗ್ಯಾರಂಟಿ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು. ಇದು DK ಶಿವಕುಮಾರ್ ಸರ್ಕಾರ ಅಂತ ಬಂದ್ರು. ಸೊ ಇದು ಚರ್ಚೆ ಆಗ್ಬೇಕಾಗಿತ್ತು. ಬಟ್ ಆಗ್ತಾ ಇರೋದೇನು? ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ. ಇದು ಮುಜುಗರ ಅಂತ ಅನ್ಸ್ತಾ ಅಲ್ವಾ? ನೀವು ಏನೇ ಮುಚ್ಚಾಕೊಳ್ಬೋದು, ಇಲ್ಲ ಅಂತಲ್ಲ. ಬಟ್ ಇಂಥ ಡೆವಲಪ್ಮೆಂಟ್ಸ್ಗಳು ಆಗ್ಬಾರ್ದಿತ್ತು.
ಪೃಥ್ವಿ, ನಿಮ್ ಮಾತು ಮುಂಚೆ ನಮ್ಮ ಬಿಜೆಪಿ ವಕ್ತಾರರು ಒಂದು ಸೆಂಟೆನ್ಸ್ ಹೇಳಿದ್ರು. ಸಿದ್ದರಾಮಯ್ಯನವ್ರು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅವ್ರು ಕಿತ್ತಿ ಅಹಂಕಾರಿ ಸ್ವಾರ್ಥಿಗೆ ಇದನ್ನ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಗು ಬರುತ್ತೆ ಅಂತ ನಿಮ್ದು. ಇಲ್ಲ ಅವ್ರ ಆ ತರ ಹೇಳಿದ್ರು. ನನಗೆ ಅವರ ಭಾಷೆಯನ್ನೇ ಹೇಳ್ಬೇಕಾದ್ರೆ ಅಣ್ಣಾಮಲೈ ಬಿಜೆಪಿ ಅಮಿತ್ ಶಾ ಮಕ್ಕಕ್ಕೆ ಉಗಿದುಬಿಟ್ಟು ಬಂದು ಪಕ್ಷ ಬಿಟ್ಟಿದ್ದಾರೆ. ನಾನು ಅವ್ರ ಭಾಷೆ ತರ ಮಾತಾಡೋದಾದ್ರೆ ಆ ತರ ಹೇಳ್ತೀನಿ. ನಾನು ಆ ತರ ಭಾಷೆ ಇಷ್ಟ ಇಲ್ಲ ಉಪಯೋಗಿಸಕ್ಕೆ. ಆದ್ರೆ ನಾನೊಂದೇ ಹೇಳ್ಬೋದು ಅಂದ್ರೆ, ಈ ಸರ್ಕಾರದಲ್ಲಿ ನಮ್ಗೆ ನಿರೀಕ್ಷೆಗಳು ಯಾವ ರೀತಿ ಇದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ದಾಗ 3 ವರ್ಷಗಳ ಕಾಲ ಯಾವ ರೀತಿ ಅಭಿವೃದ್ಧಿ ಆಗಿತ್ತು ಅದನ್ನು ಮುಂದುವರಿಸಬೇಕು. ಆ ಮುಂದುವರ್ಷಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ತನ್ನ ತಂಡವನ್ನ ಕಟ್ಕೊಂತಾರೆ. ಅಲ್ಲಿಗೆ ಹಿರಿಯರನ್ನ, ಅನುಭವ ಇರ್ತಕ್ಕಂಥವ್ರನ್ನ, ಕ್ಷಮತೆ ಇರ್ತಕ್ಕಂಥವ್ರನ್ನ, ಆಮೇಲೆ ಪ್ರಾದೇಶಿಕವಾಗಿ ಎಲ್ಲರಿಗೂ ಅವಕಾಶ ಕೊಟ್ಟು ಮಾಡ್ತಾರೆ. ಆ ಹೊಸತನ ಅಂದ್ರೆ ಏನಂದ್ರೆ, ಖಾತೆಗಳು ಕೇವಲ ಯಾರೋ ಸೀನಿಯರ್ ಲೀಡರ್ ತೆಗೆದಾಕ್ಬಿಟ್ರೆ ಹೊಸತನ ಬರೋದಿಲ್ಲ. ಹೊಸತನ ಯಾವಾಗ ಬರುತ್ತೆ? ತಮ್ಮ ಆಡಳಿತದಲ್ಲಿ, ತಮ್ಮ ಕಾರ್ಯವೈಖರಿನಲ್ಲಿ, ತಮ್ಮ ಯೋಜನೆಗಳಲ್ಲಿ, ಅಥವಾ ಯೋಜನೆಗಳನ್ನ ಬೇರೆ ರೀತಿಯಲ್ಲಿ ನಾವು ಮಾಡಿ ಅವ್ರು ಪ್ರೆಸೆಂಟ್ ಮಾಡ್ತೀವಲ್ಲ, ಅದರಲ್ಲೂ ಹೊಸತನ ಇರ್ತದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತೆಗೆದುಕೊಂಡ ಮೊದಲನೇ ದಿನದಲ್ಲಿ 6 ಬಾರಿಸಿದ್ದಾರೆ. ನೀವು ತಿಳ್ಕೊಂಡ್ರಿ, ಇಡೀ ರಾಜ್ಯದ ಯುವ ಜನತೆಯ ಸಬಲೀಕರಣಕ್ಕಾಗಿ, ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗಗಳ ಅವಕಾಶಗಳನ್ನ ಕೊಡಬೇಕು, ಅದು ಕೌಶಲ್ಯಗಳನ್ನ ಮತ್ತೆ ಉದ್ಯೋಗವನ್ನ ಯಾವ ರೀತಿಯಾಗಿ ಮೇಳೈಸಬೇಕು ಅಂತ ಒಂದು ಆಲ್ರೆಡಿ ಯೋಜನೆಯನ್ನು ಮಾಡಿದ್ದಾರೆ. ಇಡೀ ರಾಜ್ಯದ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಗಳನ್ನ ಘೋಷಣೆ ಮಾಡಿದ್ದಾರೆ. ಇದು ಯುವ ಜನದ ಸಬಲೀಕರಣ ಅಂತಾರೆ. ನಾನು ಅದನ್ನೇ ಹೇಳಿದ್ದು, ಚರ್ಚೆ ಆಗ್ಬೇಕಾಗಿತ್ತು, ಒಳ್ಳೊಳ್ಳೆ ನಿರ್ಧಾರ, ಒಂದು ವೈಬ್ರೇಷನ್ ಅಂತ. ಆದ್ರೆ ಸುನಾಮಿ ತರ ಕೊಚ್ಕೊಂಡು ಹೋಗ್ಬಿಡ್ತಲ್ಲ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಮುಖಾಂತರ ಅಂತ. ಇಲ್ಲ ಆತರ ಏನಾಗೋದಿಲ್ಲ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಈಗ ಅಸಮಾಧಾನ ಏನಿದೆ, ಅದು ಅವ್ರ ರಾಜೀನಾಮೆ ಏನು ಕೊಟ್ಟಿದ್ದಾರೆ ಅದನ್ನ ಆಲ್ರೆಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಹೋಗಿ ಮನವೊಲಿಸಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಟೆಸ್ಟ್ ಇದು. ಯಾಕಂದ್ರೆ ಅವರ ತಂಡ ಇದು. ಅವರ ತಂಡಕ್ಕೆ ಯಾರನ್ನ ನೇಮಕ ಮಾಡ್ಕೋಬೇಕು, ಯಾರಿಗೆ ಯಾವ ಖಾತೆ ಕೊಡ್ಬೇಕಂತ ಅವರೇ ಪರಮಾಧಿಕಾರ ಇರ್ಬೇಕಾದ್ರೆ ಅವರನ್ನ ದೂಷಣೆ ಮಾಡೋದು ಅಥವಾ ಅವ್ರಿಗೆ ಏನು ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಒಬ್ಬರೇ ಆಗಿದ್ರೆ ಒಂಥರ, ಇಲ್ಲಿ ಮುನಿಯಪ್ಪ ಬೇರೆ ಸೇರ್ಕೊಂಡ್ಬಿಟ್ರು. ಮುನಿಯಪ್ಪ ಅವ್ರು ಸೇರ್ಕೊಂತಾರೆ. ಎಚ್ ಕೆ ಪಾಟೀಲ್ ಅವ್ರು ಹೇಳ್ತಾರೆ, ಅವರು ಒಂದು ಫಸ್ಟು ಸಚಿವ ಸಂಪುಟ ಎಲ್ಲರೂ ಯಾರ್ಯಾರು ಸಚಿವರು ಅಂತ ಗೊತ್ತಾದ ದಿನ ಹಾಕಿದ್ದಂತ ಪೋಸ್ಟ್ ಇದೆಯಲ್ಲ, ಸ್ಪೆಷಲಿ ಹಾಕಿದ್ದೇನು, ಕಲ್ಲು ಮುಳ್ಳಿನ ಹಾದಿ ಪಕ್ಷನಿಷ್ಠರಿಗೆ ಅಂತ ಹಾಕಿದ್ರು. ಏನ ಇವರೇ ಹಿಂಗ್ ಹಾಕೊಂಡ್ಬಿಟ್ರೆ ಬೇರೆಯವ್ರ ಕತೆ ಏನು? ನೀವು ಎಷ್ಟು ದಿನದಿಂದ ಓಡಾಡ್ತಿಲ್ಲ, ಎಷ್ಟು ಸಲಿ 5 ಬಾರಿ ಗೆದ್ದಂಥವ್ರು, 6 ಬಾರಿ ಗೆದ್ದಂಥವ್ರಿಗೆ ಪಾಪ ಇನ್ನೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವ್ರೇನಂತ ಪೋಸ್ಟ್ ಹಾಕೊಬೇಕು ಅಂತ ಎಲ್ಲರೂ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಸಚಿವರಾದಂತ ಎಚ್ ಕೆ ಪಾಟೀಲ್ರೆ ಹಂಗ ಹಾಕೊಂತಾರಲ್ಲ. ಇಲ್ಲ, ನೀವು ನಿಮ್ಮ ಮಾತನ್ನ ಪೃಥ್ವಿರಾಜ್ ಅವರೇ ಖಂಡಿತವಾಗಿ ಮಾತನ್ನ ಒಪ್ತೀನಿ. ಎಲ್ಲ ಹಿರಿಯರಾದಂತವ್ರು ಇನ್ನೂ ಒಂದು ತಾಳ್ಮೆಯಿಂದ, ಯಾಕಂದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ. ಇನ್ನು 20ನೇ ತಾರೀಕು ಆದ್ಮೇಲೆ ಇನ್ನು ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ, ಖಾತೆಗಳ ಹಂಚಿಕೆ ಆಗುತ್ತೆ. ಈಗ ಕಲ್ಲು ಮುಳ್ಳಿನ ಹಾದಿ ಇದಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ಗೆ ಕಲ್ಲು ಮುಳ್ಳಿನ ಹಾದಿ ಬಿಜೆಪಿಯನ್ನ ಹಿಮ್ಮೆಟ್ಟಿಸಬೇಕು, 2020 ಚುನಾವಣೆಯನ್ನು ಗೆಲ್ಲಬೇಕು, ಅದು ಕಲ್ಲು ಮುಳ್ಳಿನ ಹಾದಿ ಇರ್ಬೋದು. ಆದ್ರೆ ಇಲ್ಲಿ ನಾವು ಮಾಡ್ಬೇಕಾದ್ದೇನಂದ್ರೆ, ಒಗ್ಗಟ್ಟಾಗಿ ಏನು 3 ವರ್ಷಗಳ ಕಾಲ ಅಭಿವೃದ್ಧಿ ಆಗಿದೆ, ಸುವರ್ಣ ಯುಗ ಕಂಡಿದೆ ಕರ್ನಾಟಕ, ಅದನ್ನು ಮುಂದುವರಿಸಬೇಕಾದ್ರೆ ಅದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡೇ 1 ನಲ್ಲೇ ಶುರು ಮಾಡಿದ್ದಾರೆ. ಅದಕ್ಕೆ ಎಲ್ಲಾ ಮಂತ್ರಿಮಂಡಲದವರು ಅವ್ರಿಗೆ ಕೈ ಜೋಡಿಸಬೇಕಾದಂತ ಹೊಣೆಗಾರಿಕೆ ಇದೆ. ಆದ್ರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆ ಅಭಿವೃದ್ಧಿ ಮೇಲೆ, ಆ ಪ್ರಗತಿಯ ಮೇಲೆ ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋ ಸಂಪೂರ್ಣ ಭರವಸೆ ನಮಗಿದೆ. 20ನೇ ತಾರೀಕು ಆದ್ಮೇಲೆ ಇನ್ನು ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ. ಪರಿಪೂರ್ಣ ಮಂತ್ರಿಮಂಡಲ ವಿಸ್ತರಣೆ ಆದಾಗ ಯಾರಿಗೆ ಯಾವ ಖಾತೆ ಕೊಡ್ತಾರೆ, ಆಮೇಲೆ ಅವ್ರಿಗೆ ಏನು ಅರ್ಹತೆ, ಕ್ಷಮತೆ, ಸಾಮರ್ಥ್ಯ ನೋಡ್ಕೊಂಡು ಅವ್ರಿಗೆ ಕೊಡ್ತಾರೆ. ಅದು ನನ್ನ ಪ್ರಕಾರ ಅಭೂತಪೂರ್ವವಾದ ಸರ್ಕಾರವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಣ್ಣ ಪುಟ್ಟ ಖಂಡಿತವಾಗಿ ಈಗ ಆರಂಭಿಕ ಸಣ್ಣ ಪುಟ್ಟ ವಿಘ್ನ ಆಗಿದೆ, ನಾ ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿವಾರಿಸೋ ಶಕ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅವರು ನಿರಂತರವಾಗಿ ಪಕ್ಷದ ಪಾಲಿನ ವಿಘ್ನ ನಿವಾರಕ ಅಂತ ಬೇರೆ ಕರ್ಸ್ಕೊಳ್ತೀರಾ ಅವ್ರನ್ನ. ಓಕೆ, ಚಂದ್ರಶೇಖರ್ ಅವ್ರನ್ನ ಮಾತನಾಡಿಸಿ. ಚಂದ್ರಶೇಖರ್ ಅವರೇ, ಇಲ್ಲಿ ರಾಮಲಿಂಗಾರೆಡ್ಡಿ ಅವರು, ಹೌದು, ನನಗೆ ಅವರು ರೆಸಿಗ್ನೇಷನ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಹೇಳ್ತಾ ಇದ್ದೀನಿ, ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಾನು ರೆಡಿ ಇಲ್ಲ. ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟ ನುಡಿಗಳು, ಅದರ ಜೊತೆಗೆ ವರ್ಡ್ಸ್ಗಳು. ಹಂಗಿದ್ದು ಕೂಡ ಈಗ ಕೊನೆಯ ಹಂತದಲ್ಲೂ ಕೂಡ ಅವರು ರೆಡಿ ಆಗಿದ್ದಾರೆ, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಸಿಕ್ಕಿದ್ದೆ ಚಾನ್ಸು, GB ಎಲೆಕ್ಷನ್ ಬೇರೆ ಮುಂದಿದೆ, ಸೊ ಈ ಸಂದರ್ಭದಲ್ಲಿ ನಾನು ಚೌಕಾಸಿ ಮಾಡಿದ್ರೇನೆ ನಾನು ಬೇಡಿಕೆ ಇಟ್ಟಿರುವಂತದ್ದು ನನಗೆ ಸಿಗುತ್ತೆ ಅಂತ. ನೋಡಿ, ಅದಕ್ಕೆ ಮುಂಚೆ ನಮ್ಮ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು, ಅಣ್ಣಾಮಲೈ ವಿಚಾರ ಎತ್ತಿದ್ರು. ಒಂದು ಪಕ್ಷಕ್ಕೂ ಒಂದು ಸರ್ಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಾಗ ಇಂತಹ ಮಾತುಗಳೆಲ್ಲ ಬರುತ್ತೆ. ಪಕ್ಷದ್ದು ಇಂಟರ್ನಲ್ ಮ್ಯಾಟರ್. ಇವ್ರ ಪಕ್ಷದಲ್ಲಿ 11 ಜನ ಮುಖ್ಯಮಂತ್ರಿಗಳಾಗಿದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಬಡದಾಡ್ಕೊಳ್ಳಿ, ನಮ್ಗೇನಾಗಿದೆ? ನಮ್ಮ ಪಕ್ಷದಲ್ಲಿ 18 ಕೋಟಿ ಕಾರ್ಯಕರ್ತರಿದ್ದಾರೆ. ಒಬ್ಬ ಕಾರ್ಯಕರ್ತ ಗೌರವಯುತವಾಗಿ ಹೋದ್ರು 17,99,999 ಕಾರ್ಯಕರ್ತರು ಪಕ್ಷ ಕಟ್ಟಕ್ಕಿದ್ದಾರೆ. ಆದ್ರೆ ಈ ಸರ್ಕಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆದ್ರೆ ಹೊಡ್ತಾ ಬೀಳ್ತಕ್ಕಂಥದ್ದು ರಾಜ್ಯಕ್ಕೆ, ಜನಗಳಿಗೆ. ಇವತ್ತು ರಾಜೀನಾಮೆ ಕೊಟ್ಟಿರೋದು ಪಕ್ಷಕ್ಕಲ್ಲ ಸ್ವಾಮಿ, ಸರ್ಕಾರಕ್ಕೆ. ನಾವು ಸರ್ಕಾರದ ಇವತ್ತು ಇರ್ತಕ್ಕಂಥದ್ದು 15 ಜನ ಇದ್ದಾರೆ ಸರ್ಕಾರದಲ್ಲಿ. ಅದ್ರಲ್ಲಿ ಒಬ್ರು ರಾಜೀನಾಮೆ ಕೊಟ್ಟೋದು, ಇನ್ 3 ಜನ 3 ದಿಕ್ಕಿಗೆ ಹೋದ್ರು ಅಂತ ಹೇಳಿದ್ರೆ ಕರ್ನಾಟಕ ಎಲ್ಲಿಗೆ ಹೋಗ್ಬೇಕು? ವಿಘ್ನ ವಿನಾಶಕ ಅಂತೆ.
ನನ್ನ ರಾಜಣ್ಣ ಹೇಳುದು ಅದಕ್ಕೆ ಸರಿಯಾಗಿ ಹೊಡೆದ್ರು ಡೈಲಾಗು. ಟ್ರಬಲ್ ಶೂಟರ್, ಯಾವ ಟ್ರಬಲ್ ಶೂಟರ್ ರೀ? ಅಸ್ಸಾಮಲ್ಲಿ ಗೊತ್ತಾಯ್ತಲ್ಲ ಅವ್ರ ಯೋಗ್ಯತೆ ಅಂತ ಹೇಳಿ. ನಾನು ಹೇಳಿದ್ದಲ್ಲ, ಇವರ ಮುಖ್ಯಮಂತ್ರಿ, ಇವರ ಮಂತ್ರಿ ಆಗಿದ್ದವರು, ಇವರ MLA KN ರಾಜಣ್ಣವರಾಗಿದ್ದು, ಇವರ ಏನು DK ಶಿವಕುಮಾರ್ ಅವ್ರ ಯೋಗ್ಯತೆ ಅವರೇ ಬಾಯ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ಇವ್ರು ಹೇಳ್ತಾ ಇದ್ರು ಏನು ನಮಗೆ ಚಾಲೆಂಜೇ ಇಲ್ಲ ಮುಂದೆ ಬಿಜೆಪಿ ಅಂತ ಹೇಳಿ. ಏನ್ ಹೇಳಿದ್ರು ಪೃಥ್ವಿ ಅವರೇ, ಇವರು ಮುನಿಯಪ್ಪನವರು 2028ಗೆ ಇದೇ ರೀತಿ ಹೋದ್ರೆ ಕಷ್ಟ ಆಗುತ್ತೆ. ಯಾರಿಗ್ ಕಷ್ಟ ಆಗೋದು? ಕಾಂಗ್ರೆಸ್ಗೆ ಕಷ್ಟ ಆಗೋದು. ಹೇಳ್ತಿರೋದು ಯಾರು? ಸೀನಿಯರ್ ಮಿನಿಸ್ಟರ್ ಮುನಿಯಪ್ಪನವರು. ಆಗ್ಲೇ ಸೋಲ್ ಒಪ್ಕೊಂಡೋಗಿದೆ. ಅದ್ರರ್ಥ ಯಾವ ಟೈಮಲ್ಲಿ DK ಶಿವಕುಮಾರ್ ಕೈಗೆ ಸರ್ಕಾರ ಹೋಯ್ತು, ಅಧಿಕಾರ ಹೋಯ್ತು, ಎಲ್ಲರಿಗೂ ಒಂದು ನಿಚ್ಚಳ ಆಗ್ಬಿಟ್ಟಿದೆ. ಇದು ಬಹಳ ದಿನ ಉಳಿಯೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರ ಹಿಸ್ಟ್ರಿ ನೋಡ್ಕೊಂಬನ್ನಿ ಅಥವಾ ಈಗಿನ ಅವರ ವರ್ತನೆ ನೋಡ್ಕೊಂಬನ್ನಿ. ಯಾವುದೇ ಹಿರಿಯರಿಗೆ ಗೌರವ ಕೊಡೋದಾಗ್ಲಿ, ಮನ್ನಣೆ ಕೊಡೋದಾಗ್ಲಿ ವ್ಯವಸ್ಥೆನೇ ಇಲ್ಲ. ಜಲಸಂಪನ್ಮೂಲ ಖಾತೆಗೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾವ ರೀತಿ ಸಂಬಂಧ ರೀ? ಬೆಂಗಳೂರು ಕೂತಿರ್ತಕ್ಕಂಥವ್ರು ಅವ್ರು ಹೇಳಿರೋ ಮಾತುಗಳಿದ್ದು ಏನ್ ಸಂಬಂಧ ಅಂತೇಳಿ. ಅದ್ರಲ್ಲಿ 3800 ಕೋಟಿ ಒಳಗಡೆಗೆ ಆಲ್ಮೋಸ್ಟ್ 3800 ಕೋಟಿ ಟೆಂಡರ್ಗಳ ಕರೆದು ಬಿಟ್ಟವ್ರೆ. ನುಂಗ್ ನೀರು ಕುಡಿದು ಬಿಟ್ಟವ್ರೆ ಇವ್ರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ DK ಶಿವಕುಮಾರ್ ಅವರು. ಈಗ ಆ ಖಾಲಿ ಡಬ್ಬ ಕೊಟ್ಬಿಟ್ಟು ನಿನಗೆ ಜಲಸಂಪನ್ಮೂಲ ಖಾತೆ ನಿರ್ವಹಿಸು ಅಂತ ಹೇಳಿದ್ರೆ, ಅದಾದ್ಮೇಲೆ ನೋಡಿ ಹಿಂದೆ ಅವ್ರಿಗೆ ನಗರಾಭಿವೃದ್ಧಿ ಸಚಿವ ಕೊಡ್ಬೇಕಾರೆ ಅದನ್ನ DK ಶಿವಕುಮಾರ್ ಕಿತ್ಕೋಬೇಕಾದ್ರೆ ಅಣ್ಣ ತಮ್ಮ ಇಬ್ರು ಹೋಗಿ ಕೈಕಾಲು ಇಟ್ಕೊಂಡು ಸಮಾಧಾನ ಮಾಡಿ ನಿಮಗೆ ಕೊಡ್ತೀವಿ ಅಂತ ಮಾತು ಕೊಟ್ಬಿಟ್ಟು ಬಂದಿದ್ರು. ಇವ್ರದೇ ನಾಲ್ಗೆನ ಏನ್ ಸ್ವಾಮಿ? ನಾಲ್ಗೆನ ಅದು? ಇವತ್ತು ಮಾತತ್ರ ಹೇಳ್ತಾರೆ ಇಲ್ಲ ಸಚಿವ ಸಂಪುಟವನ್ನ ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಹೇಳಿ. ಸಚಿವ ಸಂಪುಟವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಅದು ಚೀಫ್ ಮಿನಿಸ್ಟರ್ ನ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ಮತ್ತೆ ಅವರ ರಾಷ್ಟ್ರೀಯ ಪಕ್ಷದಲ್ಲಿ ಖಾತೆಗಳನ್ನ ಯಾರು ಸಚಿವರಾಗಬೇಕು ಅನ್ನುವಂಥದ್ದನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಹೇಳುವಂತದ್ದೇನಲ್ಲ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನೇ ಚೀಫ್ ಮಿನಿಸ್ಟರ್ ಪರಮಾಧಿಕಾರಿಗಳಿದ್ದರೂ ಕೂಡ. ಸರ್, ಹಂಗಾದ್ರೆ BS ಯಡಿಯೂರಪ್ಪನವರು 2019ರಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ರು. ಯಾರಿದ್ರು ಸಚಿವರು? ಯಾವ ಸಚಿವ ಸಂಪುಟ ಇತ್ತು? ಎಷ್ಟು ವಾರಗಳು ತಗೊಂಡು ಅವಾಗ? ಒಂದ್ ನಿಮಿಷ ಅವ್ರೆ, ಏನಾಯ್ತು? ಯಾವತ್ತು ಸಮಯ ತಗೊಂಡು ತೊಂದರೆ ಏನಾಗುತ್ತೆ? ಯಾವ ಭಿನ್ನಮತ ಶುರುವಾಗಿತ್ತು? ಅಲ್ಲ, ಅವಾಗ ರಾಜ್ಯ ಏನಾಗ್ತಾ ಇದೆ ಅಂತ ಪ್ರಶ್ನೆಗಳು ಬರ್ಲಿಲ್ವಾ? ಅವಾಗ ಅತಿವೃಷ್ಟಿ ಆಗಿತ್ರಿ, ಅತಿವೃಷ್ಟಿ ಆಗಿತ್ತು. ಏನಾಯ್ತು ಅವಾಗ? ಬೇಕಾಗಿತ್ತಲ್ಲ ಎಲ್ಲ ಕಡೆ ಓಡಾಡ್ಲಿಕ್ಕೆ ಸಚಿವರು ಅಂತ ಅಷ್ಟೇ. ಓಕೆ, ರಾಜಕಾರಣದಲ್ಲಿ ಇದ್ದಿದ್ದೇ ಅಲ್ವಾ ಇದೆಲ್ಲ? ಮಾತಾಡ್ತೀನಿ ಚಂದ್ರಶೇಖರ್ ಅವರೇ. ನಟರಾಜ್ ಗೌಡ್ರೆ, ಇಲ್ಲಿ ಮೇನ್ ಆಗಿ ಏನಪ್ಪಾ ಅಂದ್ರೆ ಕೆಲವರ ಅಸಮಾಧಾನಕ್ಕೆ, ಹಿರಿಯರ ಅಸಮಾಧಾನಕ್ಕೆ ಕಾರಣ ಆಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲಾ ತೀರ್ಮಾನಗಳನ್ನ, ನಿಲುವುಗಳನ್ನ ಕೈಗೊಳ್ತಾ ಇರುವಂತದ್ದು ಒಂದು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಂದು DK ಶಿವಕುಮಾರ್, ಸಿದ್ದರಾಮಯ್ಯನವರು. ಹಿರಿಯರು ಯಾರನ್ನೂ ಕೂಡ ಪರಿಗಣಿಸ್ತಾ ಇಲ್ಲ. ಅಧಿಕಾರ ಹಸ್ತಾಂತರದ್ದೇ ಆಗ್ಲಿ, ಸಿದ್ದರಾಮಯ್ಯನವರ ರಾಜೀನಾಮೆನೇ ಆಗ್ಲಿ, DK ಶಿವಕುಮಾರ್ ಅವರ ನೇಮಕ ಮಾಡುವಂತದ್ದೇ ಆಗ್ಲಿ, ಸಚಿವ ಸಂಪುಟ ರಚನೆ ಮಾಡುವಂತದ್ದೇ ಆಗ್ಲಿ, ಅಥವಾ ಖಾತೆಗಳನ್ನ ಹಂಚಿಕೆ ಮಾಡಿದ್ದೇ ಆಗ್ಲಿ, ಇದ್ಯಾವುದ್ರಲ್ಲೂ ಕೂಡ ಹಿರಿಯರನ್ನ ಪರಿಗಣಿಸಿಲ್ಲ ಅಂತ. ಈಗ ಅದಕ್ಕಿಂತ ಮುಂಚೆ ನಾನು ಚಂದ್ರಶೇಖರ್ ಅವರು ಒಂದ್ ಮಾತು ಹೇಳಿದ್ರು, ಏನೋ ನೀರಿಲ್ಲದ ಬಾವಿ ಅಥವಾ ಏನು ಇಲ್ಲದ ಖಾಲಿ ಡಬ್ಬ ಕೊಟ್ಬಿಟ್ಟವ್ರೆ ಮಂತ್ರಿಗಿರಿ ಖಾತೆ ಅಂತ. ಈ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಮಾಜಿ ಸಚಿವನೇ ಹೇಳ್ದಂತೆ 75 ಮಂತ್ರಿಗಿರಿಗಳು ನೀರಿಲ್ಲದ ಬಾವಿಗಳು ಕೇಂದ್ರ ಸರ್ಕಾರ. ಯಾಕಂದ್ರೆ PMO ಬಿಟ್ರೆ ಮಿಕ್ಕಿದ ಯಾವ ಇಲಾಖೆ ಎಲ್ಲ ಖಾಲಿ ಡಬ್ಬನೇ. ಕೇಂದ್ರ PMO ಮಾತ್ರ ಕೆಲಸ ಮಾಡುತ್ತೆ. ಅನಂತಕುಮಾರ್ ಹೆಗಡೆ ಅಭಿವೃದ್ಧಿ ಮಂತ್ರಿ ಆಗಿದ್ರು. ನನ್ನ ಪ್ರಶ್ನೆ ಉತ್ತರ ಕೊಡಿ, ಸಮಯ ಕಮ್ಮಿ ಇದೆ. ಈಗ ಸಮಯ ಕಮ್ಮಿ ಇದೆ, ಅದಕ್ಕೆ ನಾನು ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಈಗ ಮಂತ್ರಿಮಂಡಲ ವಿಸ್ತರಣೆ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದಕ್ಕೆ ಅವ್ರು ಯಾರನ್ನ ಸಮಾಲೋಚನೆ ಮಾಡ್ತಾರೆ? ಹೈಕಮಾಂಡ್ ನ ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಸಮಾಲೋಚನೆ ಮಾಡ್ತಾರೆ. ಕೆಲವರು ಹಿರಿಯರನ್ನ ಮಾಡಿರ್ತಾರೆ, ಎಲ್ಲರನ್ನೂ ಮಾಡ್ಲೇಬೇಕಂತಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ದು ಕೂಡ ಶಾಸಕಾಂಗ ಪಕ್ಷದ ಮಂತ್ರಿಮಂಡಲ ಸಿದ್ದರಾಮಯ್ಯನವರು ತಾವು ಯಾವ ರೀತಿಯಾಗಿ ನಾನು ಒಂದು ಅವಕಾಶವನ್ನ ಕೊಡ್ತಾ ಇದ್ದೀನಿ DK ಶಿವಕುಮಾರ್ ಅವರಿಗೆ ಅಂತ ಹೇಳಿದ್ರು, ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ. ಮತ್ತೆ ಶಾಸಕಾಂಗ ಸಭೆನಲ್ಲೂ ಕೂಡ ಅವ್ರನ್ನ ಆಯ್ಕೆ ಮಾಡಿದ್ರು. ಎಲ್ಲಾ ಪ್ರಕ್ರಿಯೆಗಳಾಗಿದೆ, ಯಾರನ್ನೂ ಸಮಾಲೋಚನೆ ಮಾಡಿಲ್ಲ, ಯಾರಿಗೂ ಅಸಮಾಧಾನ ಸಾಧ್ಯನೇ ಇಲ್ಲ. ಎಲ್ಲಾ ಪ್ರಕ್ರಿಯೆಗಳು ಯಾವ ರೀತಿ ವ್ಯವಸ್ಥೆ ಇದೆ ಚರ್ಚೆ ಆಗಿದ್ದೆಲ್ಲವೂ ಕೂಡ ಖರ್ಗೆ ಅವರು, DK ಶಿವಕುಮಾರ್, ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಇವರ ನಡುವೆ ಮಾತ್ರ ಅಂತ. ಇಲ್ಲ. ಯಾಕಂದ್ರೆ ಕೆಲವು ವಿಷಯಗಳೇನಂದ್ರೆ ಯಾರಿಗೆ ಮಂತ್ರಿಮಂಡಲ ತಗೋಬೇಕಾದದ್ದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುವಂತದ್ದು ಆಲ್ರೆಡಿ ಚರ್ಚೆ ಆಗಿತ್ತು. ಅದನ್ನ ಮಾನ್ಯ ಸಿದ್ದರಾಮಯ್ಯನವರೇ ಬಹಳಷ್ಟು ಬಾರಿ ಹೇಳಿದ್ರು, ಹೈಕಮಾಂಡ್ ತಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತ. ಹಾಗಾಗಿ ಒಂದು ದಿನನೂ ತೆಗೆದುಕೊಳ್ಳದಂಗೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಯಾರಿಗೂ ಚರ್ಚೆ ಮಾಡ್ಬೇಕಾಗಿತ್ತು, ಸಂವಾದ ಮಾಡ್ಬೇಕಾಗಿತ್ತು, ಆಲ್ರೆಡಿ ಪ್ರಕ್ರಿಯೆನಲ್ಲಿತ್ತು, ಚರ್ಚೆನಲ್ಲಿತ್ತು. ಎರಡನೇದು, ಮಂತ್ರಿಮಂಡಲ ವಿಸ್ತರಣೆ ಆಗ್ಬೋದು, ಖಾತೆಗಳ ಹಂಚಿಕೆ ಆಗ್ಬೋದು, ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ, ಅವ್ರಿಗೆ ವಿವೇಚನಾ ಅಧಿಕಾರ ಇದೆ. ಅದಲ್ಲದೆ ಕೂಡ ಅವರು ಎಲ್ಲಾ ಹೈಕಮಾಂಡ್ ಖರ್ಗೆ ಅವ್ರನ್ನೂ ಸಮಾಲೋಚನೆ ಮಾಡ್ತಾರೆ, ಸಿದ್ದರಾಮಯ್ಯವರು ಸಮಾಲೋಚನೆ ಮಾಡಿ, ಹಿರಿಯರನ್ನ ಸಮಾಲೋಚನೆ ಮಾಡಿ, ಮೊದಲನೇದಾಗಿ ನಾನು 14 ಮಂತ್ರಿಗಳು ತಗೊಂತೀನಿ, 20ನೇ ತಾರೀಕು ಮತ್ತೆ ಸಂಪುಟ ಏನು ವಿಸ್ತರಣೆ ಆಗುತ್ತೆ ಆ ಸಮಯದಲ್ಲಿ ಬೇರೆಯವರಿಗೆ ಅವಕಾಶಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ್ಲೂ ಕೂಡ ನಾನು ಹೇಳ್ತೀನಿ, ನಾನೇನು ಪೃಥ್ವಿರಾಜ್ ಅವತ್ತೇನು ಸುಮ್ಮನಿರ್ತದೆ ಅಂತ ಇಲ್ಲ. 60 ಜನ ಆಕಾಂಕ್ಷಿಗಳಿದ್ದಾರೆ.
ಇರ್ತಾರೆ, ಅವತ್ತು ಅಸಮಾಧಾನದವ್ರು ಇದ್ದೇ ಇರ್ತಾರೆ. ಆದ್ರೆ ಹಂಗಂತ ಹೇಳಿ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಆಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ, ಅವೆಲ್ಲ ಸುಳ್ಳು. ಯಾಕಂದ್ರೆ ಅಭಿವೃದ್ಧಿ ಮಾಡುವಂತದ್ದು ಈ ಸರ್ಕಾರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರೇ ಈಗ ಮಾನ್ಯ ಮುನಿಯಪ್ಪನವರು ಅನ್ನಭಾಗ್ಯವನ್ನು ಎಂತ ಬಹಳ ಅದ್ದೂರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರು. ಅಕ್ಕಿ ಕೊಡಲಿಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತು. ಆದ್ರೂ ಕೂಡ ಬೇರೆ ರಾಜ್ಯಗಳೊಂದಿಗೆ ಹೆಂಗೆ ಸಂಪರ್ಕ ಮಾಡಿ ಅಕ್ಕಿ ಕೊಟ್ರು, ಅಕ್ಕಿ ಕೊಡಕ್ಕಾಗ್ದಲ್ಲ ದುಡ್ಡು ಕೊಟ್ರು, ದುಡ್ಡು ಕೊಡಕ್ಕಾಗ್ದಲ್ಲ ಇದ್ದಾಗ ರಾಗಿಯನ್ನ, ಗೋಧಿಯನ್ನ, ಜೋಳವನ್ನ ಕೊಟ್ರು. ಆ ರೀತಿಯಾಗಿ ಕೊಟ್ರಲ್ಲ, ಅಂತ ಒಳ್ಳೆ ಕೆಲಸವನ್ನ ಕೂಡ ಮುನಿಯಪ್ಪನವ್ರು ಮಾಡಿದ್ದಾರೆ. ಅವ್ರಿಗೆ ಅಸಮಾಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇನ್ನೂ ಆಕಾಂಕ್ಷೆ ಇರ್ಬೋದು ಉಪಮುಖ್ಯಮಂತ್ರಿ ಮಾಡಿದ್ದು, ಅದನ್ನ ಕೇಳ್ಕೊಳ್ಳೋದ್ರೊಳಗೆ ಯಾವ ತಪ್ಪಿಲ್ಲ. ರಾಮಲಿಂಗಾರೆಡ್ಡಿ ಅವರ ವಿಷಯ ಯಾವುದು ಎಲ್ಲೂ ತಪ್ಪಿಲ್ಲ, ಆದ್ರೆ ಎಲ್ಲಿ ಕೇಳ್ತಾರೆ ಅದನ್ನ ಮಾಧ್ಯಮದ ಮುಂದೆ ಬಂದು ಕೇಳೋದಲ್ಲ. DCM ಅನ್ನ ಕೇಳೋದೇ ಆಗ್ಲಿ, ಸಚಿವ ಸ್ಥಾನ ಬೇಕು, ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು ಅನ್ನುವಂಥದ್ದು. ಓಕೆ, ಕೊನೆ ರಿಯಾಕ್ಷನ್ ಚಂದ್ರಶೇಖರ್ ಅವರ. ಪೃಥ್ವಿ ಈ ಮಾತು ನಾನು ಒಪ್ಕೊತೀನಿ. ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿದ್ರು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದೇ ಇದೆ. ನಟರಾಜ್ ಗೌಡ್ರು ಹೇಳಿದ್ರು ಎಲ್ಲರ ಹತ್ರ ಮಾತಾಡಿ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿದೀವಿ ಅಂತ ಹೇಳಿ. ನೆನೆ ಮುನಿಯಪ್ಪನವ್ರು ಏನ್ ಹೇಳಿದ್ರು ಹೇಳಿ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಯಿ ಇದ್ದಂಗೆ ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು. ಏನದ್ರ ಅರ್ಥ? ಒಂದ್ ಕಡೆಗೆ ಸುಣ್ಣ ಇಟ್ಟಿದ್ರೆ ಇನ್ನೊಂದ್ ಕಡೆಗೆ ಬೆಣ್ಣೆ ಇಟ್ಟಿದ್ದೀರಾ ಅಂತ ಹೇಳಿ. ಇದಾದ್ಮೇಲೆ ಅದೇ ತರ ಮಾತನ್ನ HK ಪಾಟೀಲ್ ನಡೆದ್ರು. ನಾನು ಹೇಳ್ತಿರ್ತಕ್ಕಂಥದ್ದು ರಾಜೀನಾಮೆ ಕೊಟ್ಟಿರೋರಾಗ್ಲಿ ಅಥವಾ ಬೇರೆ ಬೇರೆ ತರ ಮಾತಾಡ್ತಿರೋರಾಗ್ಲಿ ಸಣ್ಣ ಪುಟ್ಟ ನಾಯಕರುಗಳು ಅಥವಾ ಒಂದ್ಸರಿ ಎರಡ್ ಸರಿ ಗಿದ್ದಿರೋರಲ್ಲ, ಸೀನಿಯರ್ ಮೋಸ್ಟ್ ಲೀಡರ್ಗಳು. ಸೀನಿಯರ್ ಮೋಸ್ಟ್ ಲೀಡರ್ಗಳಲ್ಲಿ ಇವತ್ತು ಈ ರೀತಿ ಮಾತು ಬರ್ತಾ ಇದೆ, ಯಾವ್ದು ಡಿಸ್ಕಷನ್ ಆಗ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ, 28ಕ್ಕೆ ಚುನಾವಣೆಗೆ ಹೋಗಿ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಇದು ಎಲ್ಲ ಎಚ್ಚರಿಕೆ ಗಂಟೆ. ಸ್ವಲ್ಪ ದಯಮಾಡಿ ಅವ್ರು ಹೇಳ್ತಿರೋದನ್ನ ನೀವು ಯೂಸ್ ಮಾಡ್ಕೊಬೇಕು ಅಷ್ಟೇ ಚಂದ್ರಶೇಖರ್ ಅವರೇ. ಈಗ ಮತ್ತೆ ಅಧಿಕಾರಕ್ಕೆ ಇರಬೇಕು ಅಂದ್ರೆ ಇದನ್ನೇ ಬಂಡವಾಳ ಮಾಡ್ಕೊಬೇಕು ಅಷ್ಟೇ. ನೋಡಿ ಏನೇನಾಗುತ್ತೆ ಅಂತ. ಸಮಯದ ಅಭಾವ ಇಬ್ಬರಿಗೂ ಕೂಡ. ಇಲ್ಲಿಗೆ ಧನ್ಯವಾದವನ್ನ ಹೇಳ್ತೀನಿ. ಧನ್ಯವಾದ ನಟರಾಜ್ ಗೌಡ್ರೆ ಹಾಗೆ ಚಂದ್ರಶೇಖರ್ ಅವರೇ ಎಷ್ಟೋ ತನಕ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ, ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಇನ್ನು ಮುಂದೆ ಇಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.